ಆಸ್ ಅ ಡಿಸೈನರ್ ನನಗೆ ತುಂಬಾ ಜನ ಕೇಳೋ ಕ್ವಶನ್ಸ್ ಏನಂದ್ರೆ ಕುರ್ತಾ ಸೆಟ್ ಸ್ಟಿಚ್ ಮಾಡಿಸೋದಕ್ಕೆ ಎಷ್ಟು ಮೀಟರ್ಸ್ ಆಫ್ ಫ್ಯಾಬ್ರಿಕ್ ತಗೊಳ್ಬೇಕು ಅಂತ. ನಿಮಗೂ ಏನಾದರೂ ಈ ಕನ್ಫ್ಯೂಷನ್ ಇದೆಯಾ? ಬನ್ನಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಹಾಯ್, ದಿಸ್ ಇಸ್ ಶ್ವೇತಾ. ಸೊ ಬೇಸಿಕ್ ಸ್ಟ್ರೈಟ್ ಕಟ್ ಕುರ್ತಾ ವಿತ್ ಶಾರ್ಟ್ ಸ್ಲೀವ್ಸ್, ಪಫ್ ಸ್ಲೀವ್ಸ್ ಅಂಡ್ ಎಲ್ಬೋ ಸ್ಲೀವ್ಸ್ ಸ್ಟಿಚ್ ಮಾಡಿಸೋದಕ್ಕೆ 2.5 ಮೀಟರ್ಸ್ ಆಫ್ ಫ್ಯಾಬ್ರಿಕ್ ಸಾಕಾಗುತ್ತೆ. ನೀವೇನಾದ್ರೂ ಫುಲ್ ಸ್ಲೀವ್ಸ್ ಸ್ಟಿಚ್ ಮಾಡಿಸ್ತೀರಾ ಅಂದ್ರೆ 1/2 to 1 ಮೀಟರ್ ಎಕ್ಸ್ಟ್ರಾ ತಗೋಬಹುದು. ವಿತ್ ಆರ್ ವಿತೌಟ್ ಸ್ಲಿಟ್ ಏಲೈನ್ ಕುರ್ತಾ ಸ್ಟಿಚ್ ಮಾಡಿಸ್ತೀರಾ ಅಂತ ಹೇಳಿದ್ರೆ 3 to 3.5 ಮೀಟರ್ಸ್ ಫ್ಯಾಬ್ರಿಕ್ ಸಾಕಾಗುತ್ತೆ. ಅನಾರ್ಕಲಿ ಕುರ್ತಾ ವಿತ್ ಲೆಸ್ ಫ್ಲೇರ್ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 4 to 4.5 ಮೀಟರ್ಸ್ ಆಫ್ ಫ್ಯಾಬ್ರಿಕ್ ಸಾಕಾಗುತ್ತೆ. ಇಲ್ಲ ನಿಮಗೆ ಜಾಸ್ತಿ ಫ್ಲೇರ್ ಇರೋ ಅಂಬ್ರೆಲಾ ಕಟ್ ಕುರ್ತಾ ಬೇಕು ಅಂತ ಹೇಳಿದ್ರೆ 5.5 to 6 ಮೀಟರ್ಸ್ ಆಫ್ ಫ್ಯಾಬ್ರಿಕ್ ತಗೋಬೇಕಾಗುತ್ತೆ. ಅಂಡ್ ಆಲ್ಸೋ ಇದು ನಿಮಗೆ ಒಳ್ಳೆ ಫ್ಲೇರ್ ಕೂಡ ಕೊಡುತ್ತೆ. ಈಗ ಪ್ಯಾಂಟ್ಸ್, ಸ್ಟ್ರೈಟ್ ಕಟ್ ಪ್ಯಾಂಟ್ಸ್, ಸಿಗರೆಟ್ ಪ್ಯಾಂಟ್ಸ್, ಪ್ಲಾಜೋ ಪ್ಯಾಂಟ್ಸ್, ಈ ಎಲ್ಲ ಪ್ಯಾಂಟ್ಸ್ಗೂ ನೀವೇನಾದ್ರೂ 5 ಫೀಟ್ ಹೈಟಲ್ಲಿ ಇದ್ರೆ 2.25 to 2.5 ಮೀಟರ್ಸ್ ಆಫ್ ಫ್ಯಾಬ್ರಿಕ್ ಸಾಕಾಗುತ್ತೆ. ನೀವೇನಾದ್ರೂ ಇನ್ನೂ ಸ್ವಲ್ಪ ಜಾಸ್ತಿ ಹೈಟ್ ಇದ್ದೀರಾ ಅಂತ ಹೇಳಿದ್ರೆ ಎಕ್ಸ್ಟ್ರಾ 1 ಮೀಟರ್ ಪರ್ಚೇಸ್ ಮಾಡ್ಬೋದು. ಧೋತಿ ಪ್ಯಾಂಟ್ಸ್, ಪಟಿಯಾಲಾ ಪ್ಯಾಂಟ್ಸ್ ಆರ್ ಲೂಸ್ ಸಲ್ವಾ ಪ್ಯಾಂಟ್ಸ್ ನ ಸ್ಟಿಚ್ ಮಾಡಿಸ್ತೀರಾ ಅಂತ ಹೇಳಿದ್ರೆ 3.5 to 4 ಮೀಟರ್ಸ್ ಆಫ್ ಫ್ಯಾಬ್ರಿಕ್ ತಗೊಳ್ಬಹುದು, ಡಿಪೆಂಡಿಂಗ್ ಆನ್ ದ ಫ್ಲೇರ್ ಯು ವಾಂಟ್. ಕುರ್ತಾ ಆಯ್ತು, ಪ್ಯಾಂಟ್ ಆಯ್ತು. ಈಗ ದುಪ್ಪಟ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ನಾರ್ಮಲ್ ದುಪ್ಪಟ ಸೈಜ್ ಬಂದು 2.25 ಮೀಟರ್ಸ್ ಆಗಿರುತ್ತೆ. ನೀವೇನಾದ್ರೂ ಸ್ವಲ್ಪ ಹೈಟ್ ಜಾಸ್ತಿ ಇದ್ದೀರಾ, ಇಲ್ಲ ನಿಮಗೆ ದುಪ್ಪಟ ಲೆಂತ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ 2.5 ಮೀಟರ್ಸ್ ಆಫ್ ಫ್ಯಾಬ್ರಿಕ್ ತಗೋಬಹುದು. ಸೊ ಈ ವಿಡಿಯೋನ ಇವಾಗಲೇ ಶೇರ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಟೈಮ್ ನೀವು ಶಾಪಿಂಗ್ ಹೋದಾಗ ಈ ವಿಡಿಯೋನ ಚೆಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಫಾರ್ ಮೋರ್ ಸಚ್ ಕಂಟೆಂಟ್ಸ್ ಫಾಲೋ ಅಸ್.